ಓಕೆ, ಇವತ್ತಿನ ಈ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂತಂದರೆ LBA. ಈಗ ನೋಡಿ SSLC ಮಕ್ಕಳಿಗೆ ಒಂದು ನಾನು ಹೇಳೋದು ಏನಪ್ಪ ಅಂತಂದರೆ, ಈಗಾಗಲೇ ನಿಮಗೆ ಇಲಾಖೆ ವತಿಯಿಂದ ಹೇಳಿರುವಂತೆ 80% ಅಂದರೆ ಸುಮಾರು 80 ಅಂಕದೊಳಗೆ 64 ಅಂಕಗಳು ಅಂದರೆ 80% ಆಫ್ 80 ಮಾರ್ಕ್ಸ್, 80% ಆಫ್ 80 ಮಾರ್ಕ್ಸ್ ಅಂದರೆ 64 ಅಂಕಗಳು ನಿಮಗೆ ಎಲ್ಲಿಂದ ಬರ್ತಾವಪ್ಪ ಅಂತಂದರೆ ಈ LBAದಿಂದಲೇ ಬರ್ತವೆ. ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಇಲಾಖೆಯವರು ಏನು ಹೊಡಿಸಿದಾರಲ್ಲ, ಅದೇ ಆ LBAದಿಂದಲೇ ನಿಮಗೆ ಪ್ರಶ್ನೆಗಳು ಬರ್ತವೆ. ನಿಮಗೊಂದು ವಿಷಯ ಗೊತ್ತಿರಲಿ, 3 ಮಾರ್ಕ್ಸು ಆ್ಯಂಡ್ 4 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಇವೆಲ್ಲ ಈ 3 ರೀತಿಯ ಪ್ರಶ್ನೆಗಳಿಂದ ಒಟ್ಟು 48 ಅಂಕಗಳಿದಾವೆ. ನಿಮಗೆ 48 ಮಾರ್ಕ್ಸ್ ಇದ್ದಾವೆ, ಅಂದರೆ 48 ಅಂಕಗಳಿದ್ದಾವೆ. ಆಲ್ಮೋಸ್ಟ್ ಆಲ್ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಅಂಕಗಳನ್ನು ಕಳೆದುಕೊಳ್ಳುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಳನ್ನು ಕಳೆದುಕೊಳ್ಳುವಂಥ ಭಾಗ ಯಾವುದಪ್ಪ ಅಂತಂದರೆ 3 ಮಾರ್ಕ್ಸು, 4 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಈ ಭಾಗದಲ್ಲೇ ವಿದ್ಯಾರ್ಥಿಗಳ ಅಂಕಗಳನ್ನು ಕಳೆದುಕೊಳ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ SSLC ಮಕ್ಕಳು ಆದಷ್ಟು ಈ 3 ಅಂಕ, 4 ಅಂಕ, 5 ಅಂಕದ ಪ್ರಶ್ನೆಗಳನ್ನು ಯಾವುದೇ ಕಾರಣಕ್ಕೂ ಕನಿಷ್ಠ 48ಕ್ಕೆ 45 ಅಂಕಗಳು ಬೀಳುವಷ್ಟು ನೀವು ಪ್ರಯತ್ನವನ್ನು ಹಾಕಬೇಕು. ಮತ್ತು ಅದಕ್ಕೆ LBAದಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಬೇಕು. ಮತ್ತು ಅದು ಕೇವಲ ಓದಿ ತಿಳಿದುಕೊಳ್ಬಾರ್ದು, ನೀವಾಗೆ ಬಿಡಿಸಿದರೆ ಮಾತ್ರ ಇಲ್ಲಿ ನೀವು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ಇಷ್ಟೇ. ನಿಮಗೆ ಈಗ 3 ಅಂಕದ ಪ್ರಶ್ನೆಗಳು ಒಟ್ಟಾರೆಯಾಗಿ ನಿಮಗೆ 9 ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಟ್ರಿಗ್ನೋಮೆಟ್ರಿಯಿಂದ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಹಲವಾರು ವಿದ್ಯಾರ್ಥಿಗಳು ಈ ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿಯ ಅನ್ವಯಗಳ ಮೇಲೆ ಬರುವಂತಹ ಈ 3 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಲು ಒಂದು ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಹೀಗಾಗಿ ನಾನು ಇದರಲ್ಲಿ ಬರುವಂಥ ಎಲ್ಲ 3 ಅಂಕದ ಪ್ರಶ್ನೆಗಳನ್ನು, ಅಂದರೆ ನಿಮ್ಮ LBAದಲ್ಲಿ ಸುಮಾರು 80 ಪ್ರಶ್ನೆಯಿಂದ ಹಿಡಿದು 100, 102 ಅಂದರೆ ಒಂದು 20-22 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮಗೆ ಸಾಲ್ವ್ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ದಯಮಾಡಿ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದರೆ ಮುಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಇನ್ನೂ ಹೆಚ್ಚಿನ ಮಾಹಿತಿ ಬಿಫೋರ್ ಎಕ್ಸಾಮ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಈಗ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಈಗ LBAದಲ್ಲಿ ಪ್ರಥಮವಾಗಿ ಬಂದಿರುವಂಥ 80ನೇ ಪ್ರಶ್ನೆಯನ್ನು ನಾನು ನಿಮಗೆ ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ಸಾಲ್ವ್ ಮಾಡಿ ಕೊಡ್ತೀನಿ. ಓಕೆ, ಒಂದು ನಿಮಿಷ. ಈಗ LBAದಲ್ಲಿ 80ನೇ ಪ್ರಶ್ನೆ ಯಾವ್ದು ಬಂದಿದೆಪ್ಪ ಅಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದಲ್ಲಿ, sin A ಡಿವೈಡೆಡ್ ಬೈ 1 ಮೈನಸ್ cot A ಪ್ಲಸ್ cos A ಡಿವೈಡೆಡ್ ಬೈ 1 ಮೈನಸ್ tan A ಇಸ್ ಈಕ್ವಲ್ ಟು, ನಾನು ಏನಂತ ಪ್ರೂವ್ ಮಾಡಬೇಕಾಗಿದೆ, sin A ಪ್ಲಸ್ cos A ಅಂಥೇಳಿ ಪ್ರೂವ್ ಮಾಡಬೇಕಾಗಿದೆ. ದಿಸ್ ಈಸ್ 80th ಕ್ವಶನ್. ಆಲ್ರೆಡಿ ಒಂದು 2 to 3 ಕ್ವಶನ್ಸ್ ಈಗಾಗಲೇ ನಾನು ಚಾನಲಲ್ಲಿ ಹಾಕಿದ್ದೀನಿ. ಇನ್ನು ಮುಂದಿನವುಗಳನ್ನು ಕೂಡ ಹಾಕ್ತಾ ಹೋಗ್ತೇನೆ. ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋದರೆ ಒಂದು 3-4 ಮಿನಿಟ್ಸಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಉತ್ತರ ಸಿಗುತ್ತೆ. ಆಲ್ಮೋಸ್ಟ್ ಒಂದು 20 ಎಕ್ಸಾಂಪಲ್ಸ್ ಇದಾವೆ ಅಂತಂದರೆ ನಿಮಗೆ ಒಂದು 1.5 hour ಅಥವಾ 2 hours ನೋಡಿದ್ರೆ ನಿಮಗೆ ಎಲ್ಲ ಉತ್ತರಗಳು ಇದರಲ್ಲಿ ಸಿಗ್ತಾ ಇವೆ. ನಿಮಗೆ ಯಾವುದು ಡಿಫಿಕಲ್ಟ್ ಆಗಿದೆ ಅದನ್ನು ಮಾತ್ರ ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡಿ, ಈಗ 80th ನಾನು ಸಾಲ್ವ್ ಮಾಡೋಣ. ಏನಿದೆ, sin A ಡಿವೈಡೆಡ್ ಬೈ 1 ಮೈನಸ್ cot A. ನಾನು ಮೊದಲು ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ LHS ಅನ್ನು ತೆಗೆದುಕೊಳ್ತೀನಿ. ದಟ್ ಈಸ್ sin A ಡಿವೈಡೆಡ್ ಬೈ 1 ಮೈನಸ್ cot A ಪ್ಲಸ್ cos A ಡಿವೈಡೆಡ್ ಬೈ 1 ಮೈನಸ್ tan A ಇದೆ. ಐ ಶುಡ್ ಬ್ರಿಂಗ್ ದಿಸ್ ಕಂಪ್ಲೀಟ್ ಆನ್ಸರ್ ಆಸ್ ಅ sin A ಪ್ಲಸ್ cos A ಅಂತ ತೆಗೆದುಕೊಂಡು ಬರಬೇಕು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಕಾಟ್ ಮತ್ತು ಟ್ಯಾನ್ ಬಂದಿದೆ. ಕಾಟ್ ಮತ್ತು ಟ್ಯಾನ್ ಅನ್ನು ನಾನು ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತು ಕಾಸ್ ಬರೀಬೇಕಾದ್ರೆ ಏನು ಮಾಡ್ಬೋದು, 1 ಮೈನಸ್ cot A ಅನ್ನು ನಾನು cos A ಬೈ sin A ಅಂತ ಬರ್ಕೊಳ್ಬೋದು. ಅದೇ ರೀತಿ cos A ಡಿವೈಡೆಡ್ ಬೈ 1 ಮೈನಸ್ tan A ಅನ್ನು ನಾನು sin A ಬೈ cos A ಅಂತ ಬರ್ಕೊಳ್ಬೋದು. ನಿಮ್ಗೆ ಗೊತ್ತಿರಲಿ, ಈಗಾಗಲೇ ರಿಲೇಷನ್ಸ್ಗಳಲ್ಲಿ ನೀವು ಕಲ್ತಿದ್ದೀರಿ. ವಾಟ್ ಈಸ್ ದಟ್, ಟ್ಯಾನ್ ಥೀಟಾ ಅಥವಾ ಟ್ಯಾನ್ ಎ ಅಂತಂದರೆ sin A ಬೈ cos A ಮತ್ತು cot A ಅಂತಂದರೆ ದಟ್ ಈಸ್ cos A ಬೈ sin A ಅನ್ನುವುದನ್ನು ನೀವು ಕಲ್ತಿದ್ದೀರಿ. ದಟ್ ರಿಲೇಷನ್ಸ್ಗಳನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ನಾವು ನೆಕ್ಸ್ಟ್ ವಾಟ್ ಈಸ್ ದಟ್, ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಮೇಲ್ಗಡೆ ಇರುವಂತಹ ಯಾವುದು ನ್ಯೂಮರೇಟ್ರಲ್ಲಿರುವಂಥ sin A ನ ಆ್ಯಸ್ ಇಟ್ ಈಸ್ ಇಟ್ಟು ಇಲ್ಲಿ ಡಿನಾಮಿನೇಟ್ರಲ್ಲಿರುವಂಥ 1 ಮೈನಸ್ cos A ಡಿವೈಡೆಡ್ ಬೈ sin A ಗೆ ನಾನು ಏನು ಮಾಡ್ತೀನಿ, 1 ಮತ್ತು sin A ದು LCM ಅನ್ನು ತೆಗೆದುಕೊಳ್ತೀನಿ, ಲಸಾವನ್ನು ತೆಗೆದುಕೊಳ್ತೀನಿ. 1 ಮತ್ತು sin A ಲಸ ಏನಾಗುತ್ತಪ್ಪ ಅಂತಂದರೆ sin A ಆಗುತ್ತೆ. 1 ಇದೆ ಇಲ್ಲಿ, ಹಾಗಾದರೆ ಏನು ಮಲ್ಟಿಪ್ಲೈ ಮಾಡಿದರೆ sin A ಬರುತ್ತೆ, 1ಗೆ 1 sin A ಮಲ್ಟಿಪ್ಲೈ ಮಾಡಿದರೆ sin A ಬರುತ್ತೆ. ಈಗ 1 ಇಂಟು sin A ಇಸ್ sin A. sin A ಗೆ 1 ಮಲ್ಟಿಪ್ಲೈ ಮಾಡೋದ್ರ ಮೂಲಕ ನಮ್ಗೆ ಏನು ಬರುತ್ತೆ, sin A ಬರುತ್ತೆ. ಇಲ್ಲಿ sin A ಗೆ 1 ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 1ಗೆ sin A ಮಲ್ಟಿಪ್ಲೈ ಮಾಡಿರ್ತೀನಿ. ಹೀಗಾಗಿ 1 ಇಂಟು sin A ಇಸ್ sin A, cos A ಇಂಟು 1 ಇಸ್ cos A, ಇನ್ ಬಿಟ್ವೀನ್ ಮೈನಸ್ ಇದೆ, ಆ ಮೈನಸನ್ನು ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ.
ಸೇಮ್ ಪ್ರೊಸೀಜರ್ ಈ ಕಡೆ ಕೂಡ ಮಾಡಿ. ಕಾಸ್ ಎ ವಾಟ್ ಇಸ್ ದಿ ಎಲ್ ಸಿ ಎಮ್, ಯೋ ಕಾಸ್ ಎ ಬರುತ್ತೆ. ದೇರ್ಫೋರ್ ಡಿವೈಡೆಡ್ ಬೈ ನಥಿಂಗ್ ಈಸ್ ಮೀನ್ಸ್ 1 ಇಸ್ ಎ. 1 ಇದೆ ಅಂತಂದರೆ ನಾನು ಇಲ್ಲಿ ಕಾಸ್ ಎ ಮಲ್ಟಿಪ್ಲೈ ಮಾಡಬೇಕು. ಕಾಸ್ ಎ ಇದೆ ಅಂತಂದರೆ ನಾನು ಇಲ್ಲಿ 1 ಮಲ್ಟಿಪ್ಲೈ ಮಾಡಬೇಕು. ದೇರ್ಫೋರ್ ಇಟ್ ಈಸ್ ಕಾಸ್ ಎ ಮೈನಸ್ ಸೈನ್ ಎ ಆಗುತ್ತೆ. ದೆನ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ನಿಮಗೊಂದು ವಿಷಯ ಒಂದು ಮ್ಯಾಥಮೆಟಿಕಲಿ ಗೊತ್ತಿರಬೇಕು. 2 ಡಿವೈಡೆಡ್ ಬೈ 3/4 ಇದೆ ಅಂತಂದರೆ ದಿಸ್ 4 ಇದ್ದಿದ್ದು ಈ 2 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಹೇಗೆ? 2 ಡಿವೈಡೆಡ್ ಬೈ ಅನ್ನು ನಾನು ಇಂಟು ಸೈನ್ ಮಾಡ್ಕೊಡ್ತೀನಿ. 3/4 ಇದ್ದಿದ್ದನ್ನು ಅದರ ರೆಸಿಪ್ರೋಕಲನ್ನು ಬರ್ಕೊಳ್ಬೇಕು. ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ಅಂದರೆ ನೀವು ಡಿವೈಡನ್ನು ಮಲ್ಟಿಪ್ಲೈಗೆ ಕನ್ವರ್ಟ್ ಮಾಡುವಾಗ ಕೆಳಗಡೆ ಇರುವಂಥದ್ದು ರೆಸಿಪ್ರೋಕಲನ್ನು ನಾವು ಅಲ್ಲಿ ಬರ್ಕೊಳ್ಬೇಕು. ಹೀಗಾಗಿ ಈ 4 ಇದ್ದಿದ್ದು 2 ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. ಸೇಮ್ ವೇ ಇಲ್ಲಿ ಕೂಡ ಈ ಸೈನೆಗೆ ಕೆಳಗಡೆ ಇರುವಂತಹ ಈ ಸೈನ್ ಎ ಮಲ್ಟಿಪ್ಲೈ ಆಗುತ್ತೆ. ಹೀಗಾಗಿ ಇದು ಸೈನ್ ಸ್ಕ್ವೇರ್ ಎ ಆಗುತ್ತೆ. ಆ್ಯಂಡ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಉಳಿಯುತ್ತೆ. ಮತ್ತೊಂದು ಬಾರಿ ಹೇಳ್ತೀನಿ ನೋಡಿ, ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಇದಿದ್ದು ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಇದನ್ನು ಇಂಟು ಮಾಡಿಕೊಂಡ್ರೆ ಇದರ ರೆಸಿಪ್ರೋಕಲನ್ನು ಬರೀಬೇಕು. ಹೀಗಾಗಿ ಸೈನ್ ಎ ಇಂಟು ಸೈನ್ ಎ ಆಗಿ ಸೈನ್ ಸ್ಕ್ವೇರ್ ಆಗುತ್ತೆ. ಸೈನ್ ಎ ಮೈನಸ್ ಕಾಸ್ ಎ ಉಳಿಯುತ್ತೆ. ಇಲ್ಲಿ ಕೂಡ ಅದೇ ರೀತಿ ಕಾಸ್ ಎ ಇದ್ದಿದ್ದು ಕಾಸ್ ಜೊತೆ ಮಲ್ಟಿಪ್ಲೈ ಆಗಿ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಉಳಿಯುತ್ತೆ. ನೀವು ಒಂದನ್ನು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನನಗೆ ಸೈನ್ ಎ ಪ್ಲಸ್ ಕಾಸ್ ಎ ಬೇಕಾಗಿದೆ. ಇಲ್ಲಿ ಮೇಲ್ಗಡೆ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಅಂತ ಬಂದಿದೆ. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಸೈನ್ ಎ ಮೈನಸ್ ಕಾಸ್ ಎ ಇದೆ, ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಇದೆ. ಹೀಗಾಗಿ ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಇಂಪಾರ್ಟೆಂಟ್ ಸ್ಟೆಪ್ ಇದು. ಯಾವುದು? ದಿಸ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಅಬ್ಸರ್ವ್ ಹಿಯರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ, ಇದು ಅಷ್ಟು ಗಮನಕ್ಕೆ ಬರಲ್ಲ, ನೋಡ್ಕೊಳ್ಳುವಾಗ ಮಾಡ್ಕೊಳ್ಳುವಾಗ ಅಷ್ಟು ಗಮನಕ್ಕೆ ಬರಲ್ಲ. ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಕಲಿತ್ರೆ ಇಲ್ಲಿ ಗೊತ್ತಾಗುತ್ತೆ. ಸೈನ್ ಎ ಮೈನಸ್ ಕಾಸ್ ಎ. ಇಲ್ಲಿ ಏನು ಮಾಡ್ತೀನಿಪ್ಪ ಅಂತಂದರೆ ನಾನು ಈ ಕಡೆನೂ ಕೂಡ ಕೆಳಗಡೆ ಸೈನ್ ಎ ಮೈನಸ್ ಕಾಸ್ ಎ ಅನ್ನು ಬರೀತೀನಿ. ಆದರೆ ಇಲ್ಲಿ ಇರೋದೇನಿದೆ? ಕಾಸ್ ಎ ಮೈನಸ್ ಸೈನ್ ಎ ಇದೆ. ಈ ಕಾಸ್ ಎ ಮೈನಸ್ ಸೈನ್ ಎ ಇದ್ದದ್ದನ್ನು ಸೈನ್ ಎ ಮೈನಸ್ ಕಾಸ್ ಎ ಬರೀಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಮೈನಸನ್ನು ಹೊರಗಡೆ ತೆಗೆದುಕೊಳ್ಬೇಕು. ದಟ್ ಈಸ್ ಮೈನಸ್ ಹೊರಗಡೆ ತೆಗೆದುಕೊಂಡ್ರೆ ಏನಾಗುತ್ತೆ ನೋಡಿ, ನನಗೆ ಪ್ಲಸ್ ಕಾಸ್ ಎ ಬೇಕಲ್ಲ, ಮೈನಸ್ ಇಂಟು ಮೈನಸ್ ವಿಲ್ ಬಿ ಪ್ಲಸ್ ಕಾಸ್ ಎ. ನಾನು ಮೈನಸ್ ಸೈನ್ ಎ ಬೇಕಲ್ಲ, ಮೈನಸ್ ಇಂಟು ಪ್ಲಸ್ ವಿಲ್ ಬಿ ಮೈನಸ್ ಸೈನ್ ಎ. ಹೀಗಾಗಿ ನಾನು ಮೈನಸ್ಸನ್ನು ಹೊರಗಡೆ ತೆಗೆದುಕೊಳ್ಳೋದ್ರಿಂದ ಸೈನ್ ಎ ಮೈನಸ್ ಕಾಸ್ ಎ ಸಿಗುತ್ತೆ. ಈ ಮೈನಸ್ ಇದ್ದಿದ್ದು ಈ ಪ್ಲಸ್ ಜೊತೆ ಇಂಟು ಆಗಿ ಏನಾಗುತ್ತೆ ಅಂದರೆ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಆಗುತ್ತೆ. ದೇರ್ಫೋರ್ ನನಗೆ ನನಗಡೆ ಎರಡೂ ಕಡೆ ಡಿನಾಮಿನೇಟರ್ ಸೇಮ್ ಸಿಕ್ತೀಗ ನಾನು ಏನು ಮಾಡ್ಬೋದು, ಈಗ ನೆಕ್ಸ್ಟು ಕಾಸ್ ಸ್ಕ್ವೇರ್ ಎ ಅಂತ ಬರಿತೀನಿ. ಎರಡೂ ಕಡೆ ಡಿನಾಮಿನೇಟರ್ ಸೇಮ್ ಮಾಡುವುದರ ಉದ್ದೇಶ ಏನು? ನಾನು ಎಲ್ ಸಿ ಎಮ್ ತೆಗೆದುಕೊಳ್ಳೋದಕ್ಕೆ ನನಗೆ ಈಸಿ ಆಗುತ್ತೆ. ದಟ್ ಈಸ್ ಸೈನ್ ಎ ಮೈನಸ್ ಕಾಸ್ ಎ. ಎರಡು ಕಡೆ ಸೇಮ್ ಇದೆ, ಸೈನ್ ಎ ಮೈನಸ್ ಕಾಸ್ ಎ. ದೇರ್ಫೋರ್ ಎರಡು ಕಡೆ ಸೇಮ್ ಇದ್ದರೆ 1 ಮಲ್ಟಿಪ್ಲೈ ಮಾಡ್ತಾರೆ. ಹೀಗಾಗಿ ಮೇಲ್ಗಡೆ ನ್ಯೂಮರೇಟರಲ್ಲಿ ಸೈನ್ ಸ್ಕ್ವೇರ್ ಎ ಇಂಟು 1 ಈಸ್ ಸೈನ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರ್ ಎ ಇಂಟು 1 ಈಸ್ ಕಾಸ್ ಸ್ಕ್ವೇರ್ ಎ. ದೇರ್ಫೋರ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ವಾಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್? ದಟ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಇಂಟು ದ ಬ್ರಾಕೆಟ್ ಎ ಮೈನಸ್ ಬಿ. ಹೀಗಾಗಿ ನಾನು ಇದನ್ನು ಇನ್ ದ ಪ್ಲೇಸ್ ಆಫ್ ಎ ಸೈನ್ ಇದೆ, ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ದ ಬ್ರಾಕೆಟ್ ಸೈನ್ ಎ ಮೈನಸ್ ಕಾಸ್ ಎ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಹೋಲ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ದಿಸ್ ಸೈನ್ ಎ ಮೈನಸ್ ಕಾಸ್ ಎ, ದಿಸ್ ಸೈನ್ ಎ ಮೈನಸ್ ಕಾಸ್ ಎ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. Therefore, what will remains here? Sin a plus cos a. Very important 3-mark question. Many of you people will try to solve this, but in between you may fail in this step. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಸ್ಟೆಪ್ಪಲ್ಲಿ ನಾನು ಸೈನನ್ನು ಯಾವ ಕಾರಣಕ್ಕಾಗಿ ಚೇಂಜ್ ಮಾಡಿದ್ದೀನಿ ಅಂತಂದರೆ ನನಗೆ ಡಿನಾಮಿನೇಟರ್ ಸೇಮ್ ಬರಬೇಕು ಅನ್ನೋ ಕಾರಣಕ್ಕೆ ಚೇಂಜ್ ಮಾಡಿದ್ದೀನಿ. ದೆನ್ ಎಲ್ಲ ರಿಲೇಷನ್ಸು ಮತ್ತು ಐಡೆಂಟಿಟೀಸ್ಗಳನ್ನು ಅಪ್ಲೈ ಮಾಡಿ ದೆನ್ ಐ ಹ್ಯಾವ್ ಪ್ರೂವ್ಡ್ sin a plus cos a. This is one very important example. Many times they are asked in the exam. Please note down this one.